ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಆಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿರೋಗೆ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿ ಸ್ನೇಹಿತರೆ. ಇದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿ. ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಟ್ರೇಡ್ ಆಗಿದೆ ನೋಡೋಣ. ಅದಕ್ಕೂ ಮುಂಚಿತವಾಗಿ ನೋಡಿ, ನಿಮಗೆ ಈ ಒಂದು ಸ್ಟ್ರಾಟಜಿ ಕೂಡ ನಿಮಗೆ ಫುಲ್ ಸೋರ್ಸ್ ಕೋರ್ಸು ಯುವರ್ ಟ್ರೇಡರ್ ಅಕೌಂಟ್ ಅದು ಕೂಡ ನಿಮಗೆ ಲೈಫ್ ಟೈಮ್ ಆಗಿ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಎಟ್ ಆಲ್ ಫಾರ್ ದಿಸ್ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿ, ನಾಟ್ ಅಂಡ್ ಲಾಂಗ್ ಸ್ಟ್ರಾಡಲ್, ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿ ಸ್ನೇಹಿತರೆ. ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿ ನೋಡಿ, 20 ಪಾಯಿಂಟ್ಸ್ ನಿಮಗೆ ಪರ್ ಈಚ್ ಲೆಗ್ ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ನೋಡಿ, ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿಗೆ 20 ಪಾಯಿಂಟ್ಸ್ ನಿಮಗೆ ಈಚ್ ಲೆಗ್ಗೆ ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ. ಒನ್ಸ್ ನಿಮಗೆ ನೋಡಿ ಫಸ್ಟ್ ಲೆಗ್ ನಿಮಗೆ ಎಸ್ಎಲ್ ಹಿಟ್ ಆಯ್ತು ಅಂದ್ರೆ ವಿ ವಿಲ್ ಟ್ರಿಗರ್ ಸೆಕೆಂಡ್ ಲೆಗ್ ಎಸ್ಎಲ್ ಫಾರ್ ಸೆಟ್ ಎಕ್ಸಿಟ್ ಅಂತ ನಿಮಗೆ ಆಟೋಮೆಟಿಕ್ಲಿ ಎಕ್ಸಿಟ್ ಆಗುತ್ತೆ. ಫಸ್ಟ್ ಒನ್ ಲೆಗ್ ಎಕ್ಸಿಟ್ ಆದ್ರೆ ಸೆಕೆಂಡ್ ಲೆಗ್ ನಿಮಗೆ ಅಂದ್ರೆ ನಿಮಗೆ ಅಪ್ ಟ್ರೆಂಡ್ ಇದೆ ನಿಮಗೆ ಎಕ್ಸಿಟ್ ಆದ್ರೆ 20 ಪಾಯಿಂಟ್ಸ್ ಎಸ್ಎಲ್, ಡೌನ್ ಟ್ರೆಂಡ್ ಕೂಡ ಇಮಿಡಿಯೇಟ್ಲಿ ನಿಮಗೆ ಎಕ್ಸಿಟ್ ಆಗಿಬಿಡುತ್ತೆ. ಹಾಗೂ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇರುತ್ತೆ ಸ್ನೇಹಿತರೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ ಕಾಸ್ಟ್ ಎಕ್ಸಿಟ್ ಆಗಿದೆ. ಎಂಟ್ರಿ ಟೈಮಿಂಗ್ ನಿಮಗೆ 9:17 ಬೆಳಿಗ್ಗೆ 9:17 ನಂತರ ಟ್ರೇಡ್ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ನಿಮಗೆ 3 ಗಂಟೆ 20 ನಿಮಿಷಕ್ಕೆ ಈ ಒಂದು ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿಯಲ್ಲಿ ಟೈಮಿಂಗ್ ಕ್ಲೋಸ್ ಆಗುತ್ತೆ ನೋಡಿ. ಈ ಒಂದು ಸ್ಟ್ರಾಟಜಿ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಅನ್ನ ನೋಡೋಣ. ಟ್ರೇಡ್ ಟ್ರಾನ್ಸ್ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ಸ್ ನೋಡೋದಾದ್ರೆ ರಿಕ್ವೈರ್ಡ್ ಕ್ಯಾಪಿಟಲ್ ಬಂದ್ಬಿಟ್ಟು ಸ್ಟಾಟಿಸ್ಟಿಕ್ಸ್ ಫಾರ್ ಪವರ್ ಸ್ಟಾರ್ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ನೇಮು. ಇದು ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿ ಸ್ನೇಹಿತರೆ. ರಿಕ್ವೈರ್ಡ್ ಕ್ಯಾಪಿಟಲ್ ನೋಡಿ, ಫಾರ್ 1 ಲ್ಯಾಟ್ಗೆ 2,85,000 rupees ನಿಮಗೆ ಕ್ಯಾಪಿಟಲ್ ಬೇಕು ಸ್ನೇಹಿತರೆ. ಟೋಟಲ್ ಟ್ರೇಡಿಂಗ್ ಡೇಸ್ ನೋಡಿ ನಿಮಗೆ 67 ಡೇಸ್ ನಿಮಗೆ ಟೋಟಲ್ ಟ್ರೇಡಿಂಗ್ ಡೇಸ್ ಆಗಿದೆ. ವಿನ್ ಡೇಸ್ ನೋಡೋದಾದ್ರೆ ತಾವು ನೋಡಿ 36 ಡೇಸ್ ವಿನ್ ಡೇಸ್ ಇದೆ ನೋಡಿ, 36 ಡೇಸ್ ವಿನ್ ಡೇಸ್ ಇದೆ. 31 ಡೇಸ್ ನಿಮಗೆ ಲಾಸ್ಟ್ ಡೇಸ್ ಇದೆ. ವಿನ್ ರೇಟ್ ಫಾರ್ ದಿ ಸ್ಟ್ರಾಟಜಿ ಶಾರ್ಟ್ ಸ್ಟ್ರಾಡಲ್ ಅಲ್ಲಿ ನಿಮಗೆ ನೋಡಿ 53% ವಿನ್ ರೇಟ್ ಇದೆ. ಅವರೇಜ್ ಮಂತ್ಲಿ ಪ್ರಾಫಿಟ್ ನೋಡೋದಾದ್ರೆ 27,145 rupees ಅವರೇಜ್ ಮಂತ್ಲಿ ಪ್ರಾಫಿಟ್ ಇದೆ ಸ್ನೇಹಿತರೆ. ಟೋಟಲ್ ಪ್ರಾಫಿಟ್ ಅಪ್ ಟು ಇಲ್ಲಿವರೆಗೂ ನೋಡಿ 86,607 rupees ಟೋಟಲ್ ಪ್ರಾಫಿಟ್ ಇದೆ. 86,607 ರೂಪಾಯಿ ನಿಮಗೆ ಟೋಟಲ್ ಪ್ರಾಫಿಟ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ 9% ನಿಮಗೆ ಅವರೇಜ್ ಮಂತ್ಲಿ ಆರ್ ಇದೆ. ಡ್ರಾಡೌನ್ ಅನ್ನ ನೋಡೋಣ. ಈ ಒಂದು ಸ್ಟ್ರಾಟಜಿ ನೋಡಿ 8% ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ. 26,607 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ದಿಸ್ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿಯಲ್ಲಿ 25,804 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನ್ ಇದೆ. 13,261 ರೂಪಾಯಿ ಮ್ಯಾಕ್ಸಿಮಮ್ ಲಾಸ್ ಏನ್ ಇದೆ ಸ್ನೇಹಿತರೆ. ಓವರಾಲ್ ನೋಡಿ ನಿಮಗೆ ಮಂತ್ ವೈಸ್ ಪಿ ಎಲ್ ಅನ್ನ ನೋಡೋದಾದ್ರೆ ಜನವರಿ 2026 ಅಲ್ಲಿ 428 ಟೋಟಲ್ ಟ್ರೇಡ್ಸ್ ಆಗಿ 1,790 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. ಫೆಬ್ರವರಿ 2026 ಅಲ್ಲಿ 360 ಟ್ರೇಡ್ಸ್ ಆಗಿದೆ. ಟೋಟಲ್ ಟ್ರೇಡ್ಸ್ ಬೈಸಲ್ಲಿ 2 ಸೇರ್ಬಿಟ್ಟು 30,832 ರೂಪಾಯಿ ನಿಮಗೆ ಪಿ ಎಲ್ ಜನರೇಟ್ ಆಗಿರುತ್ತೆ. ಲಾಸ್ಟ್ ಮಂತ್ ಅಲ್ಲಿ ನೋಡಿ ಮಾರ್ಚ್ 2026 ಅಲ್ಲಿ 514 ಟೋಟಲ್ ಟ್ರೇಡ್ಸ್ ಆಗಿ 22,572 ರೂಪಾಯಿ ನಿಮಗೆ ಪಿ ಎಲ್ ಜನರೇಟ್ ಆಗಿರುತ್ತೆ ಸ್ನೇಹಿತರೆ. ಕರೆಂಟ್ ಮಂತ್ ಅಲ್ಲಿ 2 ಡೇಸ್ ಅಲ್ಲಿ ಫಸ್ಟ್ ಏಪ್ರಿಲ್ ಮತ್ತು ಸೆಕೆಂಡ್ ಏಪ್ರಿಲ್ ಅಲ್ಲಿ ನೋಡಿ ಟೋಟಲ್ 32 ಟ್ರೇಡ್ಸ್ ಆಗಿದೆ. ಬೈಸಲ್ಲಿ 2 ಸೇರ್ಬಿಟ್ಟು ಈ ತರ ನಿಮಗೆ 34,993 ರೂಪಾಯಿ ಪಿ ಎಲ್ ಜನರೇಟ್ ಆಗಿರುತ್ತೆ ಸ್ನೇಹಿತರೆ. ಇದು ನಾನು ಹೇಳ್ತಲ್ಲ ಸ್ನೇಹಿತರೆ, ಟ್ರೇಡ್ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸಿದ್ದೇನೆ. ಈ ಒಂದು ಸ್ಟ್ರಾಟಜಿ ನಿಮಗೆ ಫುಲ್ ಸೋರ್ಸ್ ಕೋರ್ಸ್ ಯುವರ್ ಟ್ರೇಡರ್ ಅನ್ಕೊಂಡು ಅದು ಕೂಡ ನಿಮಗೆ ಲೈಫ್ ಟೈಮ್ ಆಗಿ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ದರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ನೋಡಿ. ಒಂದು 62 ಡೇಸ್ ಅಲ್ಲಿ ನಿಮಗೆ ತಿಳಿಸಿದೆ ಅಲ್ಲಿ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಅಲ್ಲಿ ಏನು ಅಪ್ಡೇಟ್ ಆಗಿದೆ. ಇದು ಕೂಡ 93,010 ರೂಪಾಯಿ ನಿಮಗೆ 3 ಮಂತ್ಸ್ ಅಲ್ಲಿ 93,010 ರೂಪಾಯಿ ನಿಮಗೆ ಪಿ ಎಲ್ ಜನರೇಟ್ ಆಗಿದೆ ಸ್ನೇಹಿತರೆ. ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಕೂಡ ನಿಮಗೆ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿಯಲ್ಲಿ ನೋಡಿ 93,010 ರೂಪಾಯಿ ಅಂದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಪರ್ ಮಂತ್ ನಿಮಗೆ ಒಂದು 30,000 ನಿಮಗೆ ಪಿ ಎಲ್ ಜನರೇಟ್ ಆಗಿದೆ ಸ್ನೇಹಿತರೆ. ಪರ್ ಮಂತ್ 30,000 ಅಂದ್ರೆ ನಿಮಗೆ 3 into 3 ಮೀನ್ಸ್ 90,000 ನಿಮಗೆ ಪಿ ಎಲ್ ಜನರೇಟ್ ಆಗಿದೆ ಸ್ನೇಹಿತರೆ. ಅದು ಕೂಡ ನಿಮಗೆ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು ನೋಡಿ. ನಿಮಗೆ ಈ ಸ್ಟ್ರಾಟಜಿ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೇನೆ ನೋಡಿ. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ. ನಿಮಗೆ 1 ದಿನ ಅಥವಾ 2 ಡೇಸ್ ನಿಮಗೆ ಅಪ್ಡೇಟ್ಸ್ ಅನ್ನು ಮಾಡ್ತೀನಿ. ತುಂಬಾ ತಿಳಿಸ್ತಾ ಹೋದ್ರೆ ನಿಮಗೆ ವಿಡಿಯೋ ಲೆಂದಿ ಆಗ್ಬಿಡುತ್ತೆ ಸ್ನೇಹಿತರೆ. ನೋಡಿ 9:17 ಗೆ ಬೈ ಆಗಿ 9:35 ಗೆ ಎಕ್ಸಿಟ್ ಆಗಿದೆ. ಏನಕ್ಕೆ ಎಕ್ಸಿಟ್ ಆಗಿದೆ ಹೇಳಿ? ಓನ್ಲಿ 2 ರೂಪೀಸ್ಗೆ ಎಕ್ಸಿಟ್ ಆಗಿದೆ ಅಂದ್ರೆ ಇದು ಅಪ್ ಟ್ರೆಂಡ್ ಓನ್ಲಿ 2 ರೂಪೀಸ್ಗೆ ನಿಮಗೆ ಕಾಸ್ಟ್ ಎಕ್ಸಿಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ನಿಮಗೆ ಎಸ್ಎಲ್ ಹಿಟ್ ಆಗಿರುತ್ತೆ ನೋಡಿ. ಇಲ್ಲಿ ನೋಡಿ ಫಸ್ಟ್ ನೋಡಿ ನಿಮಗೆ 1,730 ರೂಪಾಯಿ ಪ್ರೈಸ್, 1,750. ದಟ್ ಮೀನ್ಸ್ 20 ಪಾಯಿಂಟ್ಸ್ ನಿಮಗೆ ನಾನು ನಿಮಗೆ ಸ್ಟಾಪ್ ಲಾಸ್ ಅನ್ನ ಏನ್ ಸೆಟ್ ಮಾಡಿದ್ವಿ ಅದೇ ಸ್ಟಾಪ್ ಲಾಸ್ ಬಳಸ್ಕೊಂಡು ಇದು ಎಕ್ಸಿಟ್ ಆಗುತ್ತೆ. ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ತಗೊಂಡಾಗ ಈ ಸ್ಟಾಪ್ ಲಾಸ್ ಹಿಟ್ ಆದಾಗ ನೆಕ್ಸ್ಟ್ ನಿಮಗೆ ಅಪ್ ಟ್ರೆಂಡ್ ಅಲ್ಲಿ ಏನಾಗ್ಬಿಡುತ್ತೆ, ಆಟೋಮೆಟಿಕ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿಬಿಡುತ್ತೆ. ನಿಮಗೆ ಫಾರ್ ಎಕ್ಸಾಂಪಲ್ ತಿಳಿಸೋದಾದ್ರೆ ಫಸ್ಟ್ ನಿಮಗೆ 1 ಲೆಗ್ ಬೈ ಆಯ್ತು, ಸೆಲ್ ಆಯ್ತು ನಿಮಗೆ. ನೆಕ್ಸ್ಟ್ ನಿಮಗೆ 20 ಪಾಯಿಂಟ್ಸ್ ಎಸ್ ಎಲ್ ಹಿಟ್ ಆದ್ರೆ ಇನ್ನೂ 1 ಲೆಗ್ ಏನಿರುತ್ತೆ ನೋಡಿ ಅದು ಆಟೋಮೆಟಿಕ್ಲಿ ಸಡನ್ಲಿ ನಿಮ್ಗೆ ಏನಾಗುತ್ತೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿಬಿಡುತ್ತೆ ಸ್ನೇಹಿತರೆ. ಇದು ಆ ತರನಾಗಿ ಮಾಡಿರೋ ಸ್ಟ್ರಾಟಜಿ ತಾವು ನೋಡಬಹುದು. ಇಲ್ಲಿ 320 ಗೆ ಇನ್ನೊಂದ್ಸಲ ಎಕ್ಸಿಟ್ ಆಗಿದೆ.
3:20ಗೆ ನಿಮಗೆ 3 ಗಂಟೆ 20 ನಿಮಿಷಕ್ಕೆ ಇನ್ನೊಂದ್ಸಲ ಎಕ್ಸಿಟ್ ಆದಾಗ ನೋಡಿ 14,400 ರೂಪಾಯಿ ನಿಮಗೆ ಪ್ರಾಫಿಟ್ ಬೇಕಾಗಿದೆ. 14,400 ರುಪೀಸ್. ಓವರಾಲ್ ನೋಡಿ 12,700 ರೂಪಾಯಿ ನಿಮಗೆ P&L ಜನರೇಟ್ ಆಯಿತು 2 ಏಪ್ರಿಲ್ಗೆ. ಅದೇ ರೀತಿ ನೋಡಿ ನಿಮಗೆ 1 ಏಪ್ರಿಲ್ಗೆ ನೋಡಿ 9 ಗಂಟೆ 17 ನಿಮಿಷಕ್ಕೆ ಬೈ ಆಗಿ 9 ಗಂಟೆ 18 ನಿಮಿಷಕ್ಕೆ ಎಕ್ಸಿಟ್ ಆಯಿತು. ಏನಕ್ಕೆ ಎಕ್ಸಿಟ್ ಆಯಿತು ನೋಡಿ, ಇದು ಎಕ್ಸೆಲಿಟ್ ಆಯಿತು ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಳಿ. ಅಪ್ ಟ್ರೆಂಡ್ ಅಲ್ಲಿ ನಿಮಗೆ ಸೆಲ್ ಆಯಿತು, ಸೆಲ್ ಆದಾಗ ಏನಾಯ್ತು, ಇದು ಎಕ್ಸೆಲಿಟ್ ಆಯಿತು 9 ಗಂಟೆ 18 ನಿಮಿಷಕ್ಕೆ. ಇಮಿಡಿಯೇಟ್ಲಿ ನೋಡಿ 9 ಗಂಟೆ 17 ನಿಮಿಷಕ್ಕೆ ಅದು ನಿಮಗೆ ಸೆಲ್ ಆಯಿತು. ನೆಕ್ಸ್ಟ್ ನಿಮ್ಗೆ ಏನಾಯ್ತು ಇಲ್ಲಿ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿಲ್ಲ. ಏನಕ್ಕೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಸಡನ್ಲಿ ಇದೇ ತರ ಮೂವ್ಮೆಂಟ್ ಆಗಿರುತ್ತೆ. ಮಾರ್ಕೆಟ್ ಇದೇ ತರ ನಿಮಗೆ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆದಾಗ ನಿಮ್ಗೆ ಏನಾಗುತ್ತೆ, ಹಾಗೆ ನಿಮಗೆ 320 ವರೆಗೂ ಇದು ಹೋಲ್ಡಿಂಗ್ ಮಾಡ್ಕೊಂಡು 320ಗೆ ನಿಮಗೆ ಇಮಿಡಿಯೇಟ್ಲಿ ಸ್ಕ್ವೇರ್ ಆಫ್ ಆಗಿಬಿಡುತ್ತೆ ಸ್ನೇಹಿತರೆ. ಸ್ಟ್ರಾಡಲ್ ಸ್ಟ್ರಾಟಜಿ ನಿಮಗೆ ಕ್ಲೋಸ್ ಆದಾಗ 24,200 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಬೇಕಾಗುತ್ತೆ. 24,200 ಪ್ರಾಫಿಟ್ ಬೇಕಾಗಿದೆ. ಓವರಾಲ್ ನೋಡಿ 22,790 ರುಪೀಸ್ ಪ್ರಾಫಿಟ್ ಬೇಕಾಗಿದೆ. 22,790 ರೂಪಾಯಿ ನಿಮಗೆ ಪ್ರಾಫಿಟ್ ಬೇಕಾಗಿದೆ. ಇದು ನಿಮಗೆ ಬ್ಯಾಂಕ್ ನಿಫ್ಟಿ ಶಾರ್ಟ್ ಸ್ಟ್ರಾಡಲ್ ಸ್ಟ್ರಾಟಜಿ ಸ್ನೇಹಿತರೆ. ಇದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋದ್ರೆ ನಿಮಗೆ ವಿಡಿಯೋ ಕೂಡ ಲೆಂತ್ ಆಗುತ್ತೆ ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ ಇನ್ನೊಂದು ಸರ್ತಿ ತಿಳಿಸ್ತೇನೆ ನೋಡಿ ನಿಮಗೆ, ಇನ್ನೊಂದು ಯಾವ್ದಾದ್ರು ತಿಳಿಸ್ತೇನೆ ನೋಡಿ ನಾನು ನಿಮಗೆ. ಇಲ್ಲಿ ನೋಡಿ 2,924 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಇಲ್ಲಿ ನೋಡಿ ನಿಮಗೆ ಯಾವ ರೀತಿ ನೋಡಿ ಓನ್ಲಿ 1 ಟ್ರೇಡ್ ಅಲ್ಲೇ ಕ್ಲೋಸ್ ಆಗಿದೆ. ನಿಮಗೆ ಮೂಮೆಂಟ್ ಅದೇ ತರನೇ ಕಂಟಿನ್ಯೂಸ್ ಮೂಮೆಂಟ್ 20 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಾದ ನಂತರ ನೆಕ್ಸ್ಟ್ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗೋದು. ಅಂದ್ರೆ ದಟ್ ಮೀನ್ಸ್ ಅದು ಕೂಡ ನಿಮಗೆ ಲಾಸ್ ಅಲ್ಲಿ ಹೋಗ್ತಾ ಇತ್ತಂದ್ರೆ ನಿಮಗೆ ಇಮಿಡಿಯೇಟ್ಲಿ ಅದು ಕೂಡ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿಬಿಡುತ್ತೆ. ಇನ್ ಕೇಸ್ ಏನಾದರೂ ಕಂಟಿನ್ಯೂ ಮೂಮೆಂಟ್ ಅನ್ನ ಆಗ್ತಾ ಇದ್ರೆ ಅದು ನಿಮಗೆ ಕಂಟಿನ್ಯೂಸ್ ಟ್ರೇಡ್ ಆಗುತ್ತೆ. ಒನ್ಸ್ ಇಟ್ಸ್ ಇನ್ ಲಾಸ್ ಇಟ್ಸ್ ವಿಲ್ ಬಿ ಎಕ್ಸಿಟ್. ಕನ್ಫ್ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎಸೆಲಿಟ್ ಆಯ್ತು, ಸೆಲ್ ಆಯ್ತು, ಡೌನ್ ಟ್ರೆಂಡ್ ಅಲ್ಲಿ ಸೆಲ್ ಆಯ್ತು, ನಿಮಗೆ ಎಸೆಲಿಟ್ ಆಯ್ತು. ಇದನ್ನು ಕೂಡ ನಿಮಗೆ ರಿವರ್ಸ್ ಮೈನಸ್ ಅಲ್ಲಿ ಬಂದ್ರೆ ಇಮಿಡಿಯೇಟ್ಲಿ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಮಾಡಿಬಿಡುತ್ತೆ. ಬಟ್ ನಿಮಗೆ ಹಾಗೆ ಕಂಟಿನ್ಯೂ ಆದಾಗ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ, ಇದು ನಿಮಗೆ 3 ಗಂಟೆ 20 ನಿಮಿಷಕ್ಕೆ ಆಟೋಮೆಟಿಕ್ಲಿ ಸ್ಕ್ವೇರ್ ಆಫ್ ಆದಾಗ ನೋಡಿ 12,390 ರೂಪಾಯಿ ನಿಮಗೆ ಪ್ರಾಫಿಟ್ ಬೇಕಾಗಿದೆ. ಓವರಾಲ್ ನೋಡಿ 11,600 ರುಪೀಸ್ ಪ್ರಾಫಿಟ್ ಆಗಿದೆ. ಈ ಒಂದು ನಿಮಗೆ ಟ್ರೇಡ್ ಟೈಮ್ ರಿಪೋರ್ಟ್ ಮುಖಾಂತರ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ತಮಗೆ ತಿಳಿಯಪಡಿಸುವುದು ಏನೆಂದ್ರೆ ಈ ಒಂದು ಬ್ಯಾಂಕ್ ನಿಫ್ಟಿ ಸ್ಟ್ರಾಡಲ್ ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತಾವು ಕೂಡ ಈ ಒಂದು ಸ್ಟ್ರಾಟಜಿನ ತಮ್ಮ ಒಂದು ಟ್ರೇಡ್ ಟೈಮ್ ಅಕೌಂಟ್ ಅಲ್ಲಿ ಅದು ಕೂಡ ಲೈಫ್ ಟೈಮ್ ಆಗಿ ತೆಗೆದುಕೊಳ್ಳಬಹುದು. ಬಿಫೋರ್ ಡಿಕ್ಲೈನಿಂಗ್ ಆರ್ ಪರ್ಚೇಸಿಂಗ್ ಅವರ್ ಸ್ಟ್ರಾಟಜಿ ಪ್ಲೀಸ್ read this disclaimer carefully friends. Please like my channel, share it. Thanks a lot friends.